ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 148 ಇಂದಿನ ಸಂಚಿಕೆಯಲ್ಲಿ ವರುದಿನಿ ಮತ್ತು ಸುಪ್ರಿಯಾ ಅವರು ಅಡುಗೆ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದರು. ಆದ್ಯ, ಆಂಟಿ ನಾನು ಅಡುಗೆ ಮಾಡಲಾ ಅಂದ್ಲು. ಅವಳ ಮಾತು ಕೇಳಿ ಇಬ್ಬರು ಮುಖನ ನೋಡಿಕೊಂಡ್ರು. ಅವಳಿಂದ ಬಂದಂಥ ವೈಭವ್, ಆದ್ಯ ಪರ್ಮಿಷನ್ ಕೇಳದ ಹೋಗಿ ನಿನಗೆ ಏನು ಮಾಡಬೇಕು ಅನಿಸುತ್ತೋ ಅದನ್ನು ಮಾಡು ಎಂದು. ಅಮ್ಮ, ಆದ್ಯ ಜಾಮೂನ ತುಂಬ ಚೆನ್ನಾಗಿ ಮಾಡ್ತಾಳಲ್ವಾ ಎಂದ. ಅವನ ಮಾತಿನಿಂದ ಆದ್ಯಗೆ ತನ್ನ ಮತ್ತೆ ಆದ್ಯ ನೆನಪುಗಳು ಮತ್ತೆ ಮರುಕಳಿಸಿದವು. ಆದಿಗಾಗಿ ಮೊದಲ ಬಾರಿಗೆ ಜಾಮೂನ್ ಮಾಡೋದು ಕಲಿತು ಮಾಡಿದ್ಲು. ಆದಿ ನೀನು ಮಾಡಿದ್ದ ಎಂದು ನಕ್ಕು ಕಿಂಡಲ್ ಮಾಡಿದ್ದ. ಅವನು ಮಾಡಿದ ತಪ್ಪಿಗಾಗಿ ಎಲ್ಲರ ಗಮನ ಬೇರೆ ಕಡೆ ತಿರುಗಿಸಿ ಎಲ್ಲರ ಮುಂದೆ ಜಾಮೂನ್ನ ತಿನ್ನಿಸಿದ್ದ. ಅದನ್ನು ನೆನೆದ ಹುಡುಗಿ ತುಟಿಯಲ್ಲಿ ಸಣ್ಣ ನಗು ಇತ್ತು. ಆದ್ಯಾಳ ನಗುನ ನೋಡಿದ ವರುದಿನಿ ಅವಳ ಭುಜ ಹಿಡಿದು, ಏನಾದ್ಯಾ, ಏನು ಸಮಾಚಾರ? ಜಾಮೂನಿಂದೆ ಏನೋ ವಿಷಯ ಇರಬೇಕು ಎಂದಳು ಅನುಮಾನದಲ್ಲೇ ಕಾಲೆಳೆಯೋ ಥರ. ಆದ್ಯ ಹಾಗೇನಿಲ್ಲ ಅಂದ್ಲು. ಆದರೆ ಅಲ್ಲೇ ಇದ್ದ ಸುಪ್ರಿಯಾ ಅವರು, ಅಯ್ಯೋ ಜಾಮೂನ್ ವಿಷಯ ಏನು ಹೇಳ್ತೀಯಾ? ನಮ್ಮ ಹಾದಿಗಾಗಿ ಆದ್ಯ ಕಲಿತ ಮೊದಲ ಸ್ವೀಟ್ ಅದೇ ಹೊರು ಎಂದು ಆದ್ಯನ ನಾಚಿಕೆಗೆ ಗುರಿ ಮಾಡಿದರು. ಆದ್ಯ ಹಾದಿಗಾಗಿ ಒಂದು ಸ್ವೀಟ್ ರೆಸಿಪಿಯನ್ನು ಕಲ್ತಿದ್ಲು. ಯಾಕಂದರೆ ಆ ಸ್ವೀಟ್ ಅನ್ನೋದು ಅವರಿಗೆ ತುಂಬ ಅತ್ಯಮೂಲ್ಯವಾದ ಸಿಹಿ ನೆನಪಾಗಿತ್ತು. ಆ ದಿನ ಇಂಪ್ರೆಸ್ ಮಾಡೋಕ್ಕೋಸ್ಕರ ಆ ಸ್ವೀಟ್ ಕಲಿತು ಅವನ ಹತ್ರ ಕಾಲು ಎಳಿಸ್ಕೊಂಡು ಎಲ್ಲರ ಮುಂದೆನೂ ಅವನು ಆ ಸ್ವೀಟ್ನ ತಿನ್ನಿಸೋ ಹಾಗೆ ಮಾಡಿಸ್ಕೊಂಡಿದ್ಲು. ಅದನ್ನೆಲ್ಲ ನೆನೆದು ಮನದಲ್ಲೇ, ಆದಿ ನನಗೆ ಅಂಥ ಒಂದು ಪೀಸ್ಫುಲ್ ಲೈಫ್ ಮತ್ತೆ ಬೇಕು ಆದಿ, ಆ ಒಂದು ಖುಷಿ ನನಗೆ ವಾಪಸ್ ಸಿಗುತ್ತಾ ಎಂದು ತನ್ನದೇ ಆಲೋಚನೆಯಲ್ಲೇ ನಿಂತಿದ್ಲು. ಅಷ್ಟೊತ್ತಿಗೆ ಸುಧಾ ಅವರು ಬಂದು, ಏನು ಮಾಡ್ತಿದ್ದೀರಾ ಎಲ್ಲ ಗುಂಪು ಕೊಟ್ಕೊಂಡು ಎನ್ನುತ್ತಾ ಕಿಚನ್ ಬಳಿ ಬಂದರು. ಸುಪ್ರಿಯಾ ಅವರು ಸುಧಾ ಅವ್ರ ಕಡೆ ನೋಡಿ ಕಣ್ಣು ಹೊಡೆದು, ಅಕ್ಕ ನನಗೆ ಇವತ್ತು ನನ್ನ ಮುದ್ದು ಸೊಸೆ ಕೈಯಿಂದ ಜಾಮೂನು ತಿನ್ನಬೇಕು ಅನ್ನಿಸ್ತಿದೆ, ಏನಂತ್ಯ ಎಂದು ಉಬ್ಬೇರಿಸಿದ್ರು. ಯಾಕಂದರೆ ಅವರು ಕೂಡ ಆದ್ಯನ ಇದರಿಂದ ಹೊರಗೆ ತರಬೇಕು ಅನ್ನೋ ಆಸೆ ಆಗಿತ್ತು. ಅದರಿಂದ ಸುಧಾ ಅವರು ಅದನ್ನು ಅರ್ಥ ಮಾಡಿಕೊಂಡು ಎಲ್ಲರ ಮುಖನೂ ಒಮ್ಮೆ ನೋಡಿ, ಹಾಂ ಹೌದು ನನಗೂ ತಿನ್ನಬೇಕು ಅನ್ನಿಸ್ತಿದೆ ಅಂದರು. ಆದ್ಯ ಇವರ ಮಾತುಗಳ ಕಡೆ ಗಮನ ಕೊಡದೆ ತನ್ನದೇ ಯೋಚನೆಯಲ್ಲಿ ಇರೋದ್ರಿಂದ ಸುಧಾ ಅವರು ಆದ್ಯ ಮುಖ ನೋಡಿ, ಆದ್ಯ ಪುಟ ಇವತ್ತು ಸ್ವೀಟ್ ಮಾಡ್ತೀಯಾ ಜಾಮೂನು? ನನಗೂ ಈ ಥರ ಸಿಹಿ ತಿಂದು ತುಂಬ ದಿನ ಆಗಿದೆ ಅಂದರು. ತಕ್ಷಣ ಆದ್ಯ ತನ್ನ ಆಲೋಚನೆಯಿಂದ ಹೊರಬಂದು, ಅಮ್ಮ ಅದು ಎಂದು ರಾಗ ತೆಗೆದ್ಲು. ಯಾಕಂದರೆ ಅವಳಿಗೆ ಆ ಇನ್ಸಿಡೆಂಟ್ ನೆನೆದಾಗ ತನ್ನ ಜೀವನದಲ್ಲಿ ನಡೆದಂಥ ಕಹಿ ಘಟನೆ ಅವಳಿಗೆ ನೆನಪಾಗ್ತಿತ್ತು. ಹಾಗಾಗಿ ಅಷ್ಟೊತ್ತಿಗೆ ಮೆಟ್ಟಿಲೆ ಹಿಡಿದು ಬರ್ತಿದ್ದಂಥ ಹಾದಿ, ಏನು ನಡೀತಿದೆ, ಎಲ್ಲರದು ತಿಂಡಿ ಆಯ್ತಾ ಎಂದು ಕೆಳಗಿಳಿದು ಬಂದ. ಈಗ ಅಲ್ಲಿದ್ದವರ ಎಲ್ಲರ ಗಮನ ಹಾದಿ ಕಡೆ ಹೋಯಿತು. ಅವನು ತುಂಬ ದಿನದ ಮೇಲೆ ಸೂಟ್ ಹಾಕಿ ಬಂದಿದ್ದು, ಅಷ್ಟು ಸ್ಟ್ರಿಕ್ಟ್ ಆ್ಯಂಡ್ ಸ್ಮಾರ್ಟ್ ಆಗಿ ಬಂದಿದ್ದ. ಹಾಗೆ ಅವನ ಗತ್ತು ನೋಡಿದ್ರೇ ಗೊತ್ತಾಗ್ತಿತ್ತು ಹೇಗೆ ಇಸ್ ಬ್ಯಾಕ್ ಅನ್ನೋದು. ಯಾಕಂದರೆ ಅವನ ಗಾಂಭೀರ್ಯ, ಅವನ ವರ್ಚಸ್ಸು ಎಲ್ಲ ಅವನ ಮುಖದ ಮೇಲೆ ಎದ್ದು ರಾರಾಜಿಸುತ್ತಿತ್ತು. ತುಂಬ ದಿನಗಳ ಹಿಂದೆ ನಡೆದಂಥ ಎಲ್ಲ ಕಹಿ ಘಟನೆಗಳು ಈಗ ಅವನ ಮುಖದಿಂದ ಮಾಯವಾಗಿತ್ತು. ಅವನು ಆಲ್ರೆಡಿ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡಿದ್ದ, ಇನ್ನು ಮುಂದೆ ನನ್ನ ಆದ್ಯ ಖುಷಿಯಾಗಿ ಇರಬೇಕು ಅಂದರೆ ನಾನು ಹೀಗೆ ಇರಬೇಕು ಎಂದು. ಹಾಗಾಗಿ ತಾನೆಲ್ಲ ಮರ್ತಿದ್ದೀನಿ ಅನ್ನೋ ಥರನೇ ಅವನು ಮೊದಲಿನ ಥರ ಸ್ಟ್ರಾಂಗ್ ಆಗಿ ಹೊರಬಂದಿದ್ದಾನೆ ಅನಿಸೋದು. ಅವನನ್ನು ನೋಡಿದವರು ಅವನ ಮುಖ ನೋಡ್ದ ಸುಧಾ ಅವರು ನಗುತ್ತಾ, ಅದು ಆದಿ ನನಗೆ ಇವತ್ತು ಜಾಮೂನ್ ತಿನ್ನಬೇಕು ಅನ್ನಿಸ್ತಿದೆ, ಅದಕ್ಕೆ ಜಾಮೂನ್ನ ಆದಿ ತುಂಬ ಚೆನ್ನಾಗಿ ಮಾಡ್ತಾಳಲ್ವಾ ಅಂದರು. ಆಗ ತಕ್ಷಣ ಆದ್ಯ ಮುಖ ನೋಡ್ದ. ಆದ್ಯ ಕೂಡ ಒಮ್ಮೆ ಆದಿ ಕಡೆ ನೋಡಿದ್ಲು. ಈಗ ಇಬ್ಬರ ಕಣ್ಣುಗಳು ಒಮ್ಮೆ ಕಲೆತು. ಇಬ್ಬರು ತಮ್ಮಿಬ್ಬರ ಸವಿ ನೆನಪಿಗೆ ಜಾರಿದರು. ಆದಿ ಹಾಗೆ ಮೈ ಮರೆತು ನಿಂತಿರೋದನ್ನು ನೋಡಿದ ವೈಭವ್ ಅವನ ಭುಜ ಹಿಡಿದು, ಆದಿ ಎಂದ. ಅವನ ಕೂಗಿಗೆ ಆದಿ ಮತ್ತು ಆದ್ಯ ಎಚ್ಚೆತ್ತು ಒಮ್ಮೆ ಎಲ್ಲರ ಕಡೆ ನೋಡಿದ್ರು. ಎಲ್ಲರೂ ಇವರಿಬ್ಬರನ್ನೇ ನೋಡುತ್ತಾ ಮುಸಿ ಮುಸಿ ನಗ್ತಿದ್ರು. ಆದ್ಯ ತುಸು ಮುಜುಗರದಲ್ಲೇ, ಅಮ್ಮ ನಾನು ಮಾಡ್ತೀನಿ ಎಂದು ಸೀದಾ ಕಿಚನ್ ಏಪ್ರನ್ ಹಾಕಿ ಸ್ವೀಟ್ ಮಾಡೋಕ್ಕೆ ರೆಡಿ ಮಾಡ್ತಿದ್ಲು. ಅವಳು ಹಾಗೆ
ಕೆಲಸದಲ್ಲಿ ಮುಳುಗಿದ್ದನ್ನು ನೋಡಿದ ಹಾದಿ ತನ್ನ ಅಮ್ಮನ ಕಡೆ ಕಣ್ಣಲ್ಲೇ ನೋಡಿ ಥ್ಯಾಂಕ್ಸ್ ಹೇಳ್ದ. ಸುಧಾ ಅವರಿಗೂ ಅವನ ಮನದ ಮಾತು ಅರ್ಥ ಆಯಿತು. ಅನ್ನೋ ಹಾಗೆ ಹೊರಗೆ ಹೋಗ್ತಿದ್ಯಾ ಅನ್ನಿಸ್ತದೆ ಅಂದರು. ಆದಿ ಹಾಮ ಎಂದವನು ವೈಭವ್ ಕಡೆ ನೋಡಿ ಇವತ್ತು ಟೆಂಡರ್ ಮೀಟಿಂಗ್ ಇದೆ ನೆನಪಿದೆಯಾ ಅಂತ. ವೈಭವ್ ಹಾಂ ನೆನಪಿದೆ ಅಂದ. ಆದಿ ಕಮ್ ಲೆಟ್ಸ್ ಗೋ ಎಂದ. ವೈಭವ್ ಆದಿ ನೀನು ಬರ್ತಿದ್ಯಾ ಎಂದ ಆಶ್ಚರ್ಯದಲ್ಲಿ. ಆದಿ ಹಾಂ ಎಂದಷ್ಟು ಹೇಳಿ ಸೀದಾ ಹೊರಗೆ ನಡೆದ. ತಕ್ಷಣ ವೈಭವ್ ಅಮ್ಮ ನನಗೂ ಸ್ವಲ್ಪ ಸ್ವೀಟ್ ಇಡಿ ಎಂದು ಆದಿ ಹಿಂದೆ ಓಡೋಗಿದ್ದ. ಆದಿ ಮತ್ತು ವೈಭವ್ ಇಬ್ಬರು ಒಂದೇ ಕಾರ್ನಲ್ಲಿ ಕೂಗುತ್ತಾರೆ. ಅದಕ್ಕೆ ಅವತ್ತು ರಾತ್ರಿ ನಡೆದ ಇನ್ಸಿಡೆಂಟ್ ನೆನೆದು ವೈಭವ್ ಕಡೆ ತಿರುಗಿ ನಿನಗೆ ಯಾರಿಂದನಾದರೂ ತೊಂದರೆ ಇದೆಯಾ ಎಂದ. ಆದಿ ಹೀಗೆ ಸಡನ್ ಆಗಿ ಪ್ರಶ್ನೆ ಮಾಡಿದ್ದನ್ನು ನೋಡಿದ ವೈಭವ್ ಯಾಕಾದಿ ಎಂದ. ಆದಿ ಮೊನ್ನೆ ರಾತ್ರಿ ನಿನ್ನ ರೈವಲ್ಸ್ ಮನೆಗೆ ಬಂದಿದ್ದು ಸುಪ್ರಿಯಮ್ಮನ್ನ ಕಿಡ್ನಾಪ್ ಮಾಡೋಕೆ ಅಂದ. ತಕ್ಷಣ ಶಾಕ್ ಆದ ವೈಭವ್ ವಾಟ್ ಎಂದವನು ಶಾಕ್ನಲ್ಲೇ ಏನು ಹೇಳ್ತಿದ್ಯಾ ಯಾರದು ಎಂದ. ಆದಿ ಅದೇ ಇವತ್ತು ಟೆಂಡರ್ಗೆ ತುಂಬ ಸರ್ಕಸ್ ಮಾಡ್ತಿರೋ ವ್ಯಕ್ತಿ ಎಂದ ಗಂಭೀರವಾಗಿ. ಆ ಮಾತು ಕೇಳಿದ ವೈಭವ್ ತಕ್ಷಣ ಒಬ್ಬ ಗಂಟೆಗೆ ಅಂದರೆ ಆ ರಾಜೇಶ್ಗೆ ಅಷ್ಟೊಂದು ಧೈರ್ಯ ಇದೆಯಾ ಎಂದ ಕೋಪದಲ್ಲಿ. ಆದಿ ಧೈರ್ಯ ಇದೆಯೋ ಇಲ್ವೋ ಅದು ನನಗೆ ಗೊತ್ತಿಲ್ಲ, ಆದರೆ ಮನೆಗೆ ಬಂದಿದ್ದವ್ರು ಮಾತ್ರ ಟೆಂಡರ್ ಮೀಟಿಂಗ್ಗೆ ಸಮ್ಮತಪಟ್ಟವ್ರೆ. 4 ಬಾಯಿ ಬಿಡಿಸಿದ ಮೇಲೆ ಆ ಟೆಂಡರ್ ಬಗ್ಗೆ ಬಾಯಿ ಬಿಟ್ಟ ಎಂದ ಆದಿ. ವೈಭವ್ ಒಮ್ಮೆ ಮುಷ್ಟಿ ಬಿಗಿದು ಅವನು ಈ ಲೆವೆಲ್ಗೆ ಫ್ಯಾಮಿಲಿ ತಂಟೆಗೆ ಬರ್ತಾನೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಆದಿ ಎಂದ ಗಂಭೀರವಾಗಿ. ಆದಿ ಕೋಪದಲ್ಲಿ ಇದ್ದಂಥ ವೈಭವ್ ಕೈ ಮೇಲೆ ತನ್ನ ಕೈ ಇಟ್ಟು ಸಮಾಧಾನ ಮಾಡುವಂತೆ ಇಲ್ಲಿ ಬಿಡು, ಬಿಸ್ನೆಸ್ ಫೀಲ್ಡ್ನಲ್ಲಿ ಅದೆಲ್ಲ ಕಾಮನ್, ರೈವಲ್ಸ್ ಇಲ್ಲ ಅಂದರೆ ನಮಗೆ ಬಿಸ್ನೆಸ್ಸಲ್ಲಿ ಯಾವುದೇ ರೀತಿ ಕಿಕ್ಕಿರಲ್ಲ ಎಂದು ಸಣ್ಣ ನಗು ಚೆಲ್ದ. ವೈಭವ್ ಆದಿ ಮಾತು ಕೇಳಿ ಅವನು ಕೂಡ ಸಣ್ಣ ನಗು ಚೆಲ್ಲಿ ಅದಕ್ಕೆ ಇವತ್ತು ನೀನು ನನ್ನ ಜೊತೆ ಬರ್ತಿದ್ಯಾ ಎಂದ ಆದಿ ಕಡೆ ನೋಡಿ. ಆದಿ ಸಣ್ಣದಾಗಿ ನಕ್ಕು ಹಾಗೇನಿಲ್ಲ, ಹಾಗೆ ಈ ಬಿಸ್ನೆಸ್ ಮೀಟಿಂಗ್ಗಳನ್ನು ಅಟೆಂಡ್ ಮಾಡಿ ತುಂಬ ದಿನ ಆಗಿತ್ತಲ್ವಾ, ಫ್ಯಾಮಿಲಿ ಅಂತ ಸ್ವಲ್ಪ ಇದರಿಂದ ಹೊರಗಿದ್ದೆ, ಹಾಗೆ ಫಾರಿನಲ್ಲಿದ್ನಲ್ಲ ಅಲ್ಲಿಗೂ ಇಲ್ಲಿಗೂ ತುಂಬ ವ್ಯತ್ಯಾಸ ಇರುತ್ತೆ, ನನಗೂ ನನ್ನ ಹಳೆಯ ರೈವಲ್ಸ್ನ ನೋಡಬೇಕು ಅನ್ನಿಸ್ತಿದೆ ಎಂದವನು ಡ್ರೈವರ್ಗೆ ಬೇಗ ಹೊಡು ಎಂದ ಆರ್ಡರ್ ಮಾಡ್ದ. ತಕ್ಷಣ ಡ್ರೈವರ್ ತನ್ನ ಸ್ಪೀಡ್ನ ಜಾಸ್ತಿ ಮಾಡ್ದ. ಸೀದಾ ಅವರನ್ನು ಹೊತ್ತ ಕಾರು ಸ್ವಲ್ಪ ಸಮಯದಲ್ಲೇ ಟೆಂಡರ್ ಅಟೆಂಡ್ ಮಾಡ್ತಿರುವಂಥ ಮೀಟಿಂಗ್ ಹಾಲ್ ಮುಂದೆ ಬಂದು ನಿಂತಿತು. ಆದಿ ಮತ್ತು ವೈಭವ್ ಇಬ್ಬರು ಸ್ಟೈಲಾಗೆ ಕಾರಿಂದ ಹೇಳಿದರು. ಆದಿ ಒಮ್ಮೆ ಆ ಟೆಂಡರ್ ಮೀಟಿಂಗ್ ಅಟೆಂಡ್ ಮಾಡುವಂಥ ಹಾಲ್ನ ಸುತ್ತಮುತ್ತ ಒಮ್ಮೆ ನೋಡ್ದ. ಯಾಕಂದರೆ ಅವನು ಮೊದಲೇ ನಾನು ತನ್ನ ಎನಿಮಿಗಳಿಗಿಂತ ಒಂದು ಹೆಜ್ಜೆ ಮೊದಲೇ ಇರ್ತಿದ್ದ. ಅಲ್ಲಿ ಆದಿ ಬಾಡಿಗಾರ್ಡ್ಸ್ ಕಂಡ್ರು. ಆದಿ ಒಮ್ಮೆ ಕಣ್ಣಲ್ಲೇ ಸನ್ನೆ ಮಾಡ್ದ. ಆದಿ ಯಾವಾಗಲೂ ಒಂದು ಕೆಲಸ ಮಾಡುವಾಗ ತುಂಬ ಅಬ್ಸರ್ವ್ ಮಾಡ್ತಿದ್ದ, ಆದರೆ ಅಲ್ಲಿ ಬೇರೆ ಯಾರ ಸುಳಿವು ಕಾಣಲಿಲ್ಲ. ಹಾಗಾಗಿ ಅವನ ಬ್ರೈನ್ ಇಲ್ಲೇನೋ ಮಿಸ್ ಹೊಡಿತಿದೆ ಎಂದುಕೊಂಡವನು ಸೀದಾ ತನ್ನ ಕೋಟನ್ನು ಸರಿ ಮಾಡಿಕೊಂಡು ವೈಭವ್ ಜೊತೆ ಒಳನಡೆದ. ಹಾಲ್ ಒಳಗೆ ಹೋಗುತ್ತಿದ್ದಂತೆ ವೈಭವ್ಗೆ ಒಂದು ಕಾಲ್ ಬಂತು. ಅಲ್ಲೆಲ್ಲ ತುಂಬ ಜನ ಇದ್ದಿದ್ದರಿಂದ ಆದಿ 1 ಸೆಕೆಂಡ್ ಎಂದು ಹೊರಗೋಗಿ ಮಾತಾಡ್ತಿರುವಾಗ ಅವನ ಹಿಂದೆ ಯಾರೋ ಬಂದು ನಿಂತಂತೆ ಆಯಿತು. ತಕ್ಷಣ ಅಬ್ಸರ್ವ್ ಮಾಡಿದಂಥ ವೈಭವ್ ಐ ವಿಲ್ ಕಾಲ್ ಯು ಲೈಟರ್ ಎಂದು ಕಾಲ್ ಕಟ್ ಮಾಡಿ ಸಡನ್ ಆಗಿ ಹಿಂದೆ ತಿರುಗಿದ್ರೆ ಅಲ್ಲಿ ಅವನ ರೈವಲ್ ರಾಜೇಶ್ ನಿಂತಿದ್ದ. ವೈಭವ್ ಒಮ್ಮೆ ರಾಜೇಶ್ ಕಡೆ ನೋಡಿ ಹೋ ನೀನು ಇಲ್ಲಿಗೆ ಬಂದಿದ್ಯಾ ಎಂದ ಹುಬ್ಬೇರಿಸಿ. ರಾಜೇಶ್ ಒಮ್ಮೆ ವ್ಯಂಗ್ಯವಾದ ನಗು ಚಲ್ಲಿ ನಾನು ಕೈ ಹಾಕಿದ್ದು ಸಿಗೋ ತನಕ ಬಿಡೋ ಮಾತೇ ಇಲ್ಲ ಎಂದ. ವೈಭವ್ ಕೂಡ ತೋಟಿ ಕೊಂಗ್ಸಿ ನಾನು ಅಷ್ಟೇ ಬಿಡೋ ಮಾತೇ ಇಲ್ಲ, ಅದರಲ್ಲೂ ಬೇರೆಯವ್ರಿಗೆ ಕೊಟ್ಟರು ನಿನಗೆ ಮಾತ್ರ ಬಿಟ್ಕೊಡಲ್ಲ ಎಂದವನು ಏನೋ ಜನ ಕಳಿಸಿದ್ದ ನನ್ನ ಮನೆಗೆ, ಆದರೆ ಇದಕ್ಕೆ ನೀನು ಮುಂದೆ ಬೆಲೆ ತೆತ್ತಬೇಕು ಎಂದು ಕೋಪದಲ್ಲಿ ಹೇಳ್ದ. ರಾಜೇಶ್ ತುಸು ಕನ್ಫ್ಯೂಸ್ನಲ್ಲೇ ಹುಬ್ಬು ಗಂಟೆಕ್ಕಿದ್ರು ಏನೋ ಇದೆ ನಿನ್ನಿಂದೆ ಇಷ್ಟೆಲ್ಲ ಹಾರಾಡ್ತೀಯಾ ಎಂದ ಕಣ್ಣು ಸಂಕುಚಿಸಿ. ತಕ್ಷಣ ವೈಭವ್ ರಾಜೇಶ್ ಮುಖದ ಮುಂದೆ ಬಂದು ತುಫಾನ್ ಇದೆ ನನ್ನಿಂದೆ, ತಾಕತ್ತಿದ್ರೆ ಇವತ್ತು ಆ ಟೆಂಡರ್ನ ನಿಂದು ಮಾಡ್ಕೊ ಎಂದು ಅಲ್ಲಿಂದ ಬೇರುಸಾಗಿ ಹೊರ ನಡೆದ. ರಾಜೇಶ್ ಒಮ್ಮೆ ವೈಭವ್ ಹೇಳಿದಂಥ ಮಾತನ್ನು ರೀಕಾಲ್ ಮಾಡಿಕೊಂಡು ತುಫಾನ್ ಎಂದವನು ಒಮ್ಮೆ ತನ್ನ ಪಿಎನ ಕರೆದು ವೈಭವಿಂದ ಯಾರಿದ್ದಾರೆ ಎಂದು ಕೇಳ್ದ. ಹಾಗೆ ವೈಭವ್ ಕೊಟ್ಟ ಉತ್ತರದ ಇಡನ್ ಮೀನಿಂಗ್ ಏನು ಎಂದ. ರಾಜೇಶ್ ಪಿಎ ಸರ್ ಅದು ವೈಭವ್ ಅಣ್ಣ ಯಾರು ಆದಿನ ಅಂತ ಚಿಕ್ಕ ವಯಸ್ಸಲ್ಲೇ ದೊಡ್ಡ ಹೆಸರಿದೆ,
ಅವನು ಇವನಿಗೆ ತನ್ನೆಲ್ಲ ಬಿಸ್ನೆಸ್ನು ವಹಿಸ್ಕೊಟ್ಟು ಫಾರಿನಲ್ಲಿದ್ದಾನೆ. ಈಸ್ ವೆರಿ ಮಿಸ್ಟೀರಿಯಸ್ ಎಂದ. ರಾಜೇಶ್ ಒಮ್ಮೆ ಕಣ್ಣು ಸಣ್ಣ ಮಾಡಿ ಅವನನ್ನ ಒಮ್ಮೆ ಮೀಟ್ ಮಾಡಬೇಕು ಅಂದ. ಅವನ ಪಿ ಎ, ಅಯ್ಯೋ ಸರ್, ಅಷ್ಟೇನಾ, ಅವರು ಈ ಮೀಟಿಂಗ್ಗೆ ಬಂದಿದ್ದಾರೆ ಎಂದ. ತಕ್ಷಣ ರಾಜೇಶ್, ಯಾರವನು, ಒಮ್ಮೆ ನಾನು ನೋಡಬೇಕು ಎಂದು ಟೆಂಡರ್ ಹಾಲ್ ಒಳಗೆ ಹೋದವನ ಕಣ್ಣು ಹುಡುಕಿದ್ದೆ ಆದಿನಾಥ್ನ. ಅಲ್ಲಿ ಸ್ಟೈಲ್ ಆಗಿ ಕಾಲ್ ಮೇಲೆ ಕಾಲಾಕಿ ಕೂತಿರೋ ವ್ಯಕ್ತಿ ಕಡೆ ನೋಡಿದ ರಾಜೇಶ್ ಒಮ್ಮೆ ಬೆವರದ. ರಾಜೇಶ್ ಯಾರನ್ನ ನೋಡಿದೆ ಬೆವರದ? ಅದು ಆದಿ ಅಲ್ಲ ತಾನೆ? ಇಲ್ಲಿ ಸೀಕ್ರೆಟ್ ವ್ಯಕ್ತಿ ಒಂದೊಂದೇ ಹೇಳೆ ಹೊರಬರೋದ್ರಲ್ಲಿದೆ. ಎಂದಿನಂತೆ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.